ಹಲೋ ಫ್ರೆಂಡ್ಸ್, ಸುಕುಮ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹಾಗಲಕಾಯಿಂದ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೇನೆ ನೋಡಿ. ಮೊದಲು ನಾನಿಲ್ಲಿ ಹಾಗಲಕಾಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ನಾನು ನೋಡಿ ಈ ಥರ ಕೆಂಡದ ಮೇಲೆ ಸುಟ್ಕೋಬೇಕಾಗತ್ತೆ ಹಾಗಲಕಾಯಿನ. ಅಂದ್ರೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆ ಹಾಕಿ ಫ್ರೈ ಮಾಡೋದಕ್ಕಿಂತ ಈ ಥರ ನಾವು ಉರಿಯಲ್ಲಿ ಸುಡೋದ್ರಿಂದ ಇದು ರುಚಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಕಡೆನೂ ಹಾಗಲಕಾಯಿನ ನಾವು ಚೆನ್ನಾಗಿ ಸುಟ್ಕೋಬೇಕಾಗುತ್ತೆ. ಇದು ಬಿಸಿ ಬಿಸಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ಈ ಹಾಗಲಕಾಯಿ ಚಟ್ನಿ ಯಾವ ಥರ ಮಾಡ್ತಾರಂತ ಇವತ್ತು ನಾನು ಅದೇ ಥರನ ಮಾಡಿ ತೋರಿಸ್ತೀನಿ. ಮೊದಲೆಲ್ಲ ಒಲೆಯಲ್ಲಿ ಸುಡ್ತಾಯಿದ್ರು, ಇವಾಗ ಗ್ಯಾಸ್ ಬಂದಿರೋದ್ರಿಂದ ಈ ಥರ ಚಡ್ಡಿ ಇಟ್ಬಿಟ್ಟು ಈ ಥರ ನಾವು ಹಾಗಲಕಾಯಿನ ಚೆನ್ನಾಗಿ ಸ್ವಲ್ಪ ಮೇಲಿನ ಸಿಪ್ಪಿ ಕಪ್ಪಾಗೋವರೆಗೂ ನಾವು ಸುಟ್ಕೊಂಡ್ಬಿಟ್ಟು ಇದನ್ನು ನೀರಲ್ಲಿ ನಾವು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಯಾಕಂದ್ರೆ ಇದು ಬ್ಲ್ಯಾಕ್ ಎಲ್ಲ ಹೋಗಬೇಕಾಗುತ್ತೆ. ಹಾಗಾಗಿ ನಾನು ನೋಡಿದ್ದನ್ನ ಸ್ವಲ್ಪ ಒಂದು ಪಾತ್ರೆಗೆ ನೀರು ಹಾಕ್ಕೊಂಬಿಟ್ಟು ನಾವೇನು ಸುಟ್ಕೊಂಡಿರ್ತೀವಲ್ಲ ಆ ಹಾಗಲಕಾಯನ್ನು ಇದನ್ನು ಕ್ಲೀನಾಗಿ ನೀರಲ್ಲಿ ತೊಳೆದಿಟ್ಕೊಳ್ಳೋಣ. ನೋಡಿ ಇದರಲ್ಲಿ ಮೇಲೇನು ಕಪ್ಪಾಗಿರುತ್ತಲ್ಲ ಅದೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಇದನ್ನು ನೀಟಾಗಿ ತೊಳೆದಿಟ್ಕೊಳ್ಳೋಣ. ಹಾಗಲಕಾಯಿ ತುಂಬ ಬಲ್ತಿರಬಾರ್ದು, ಸ್ವಲ್ಪ ಎಳೆದೇ ತೊಗೋಬೇಕಾಗತ್ತೆ ಚಟ್ನಿಗೆ. ಈ ಥರ ಚಟ್ನಿ ಮಾಡಿ ನಾವು ಒಂದು ವಾರ ಇಟ್ಟರು ಚಟ್ನಿ ಕೆಡೋದಿಲ್ಲ. ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವೇನು ಹಾಗಲಕಾಯಿ ಸುಟ್ಕೊಂಡಿರ್ತಲ್ಲ ಅದನ್ನು ಹಾಗಲಕಾಯನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಹಾಗಲಕಾಯಿ ಚಟ್ನಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಹಾಗೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹಾಗಲಕಾಯಿ ಜೊತೆ ಜೀರಿಗೆ ಹಾಕಿದ ಮೇಲೆ ಒಂದು 2 ಗಡ್ಡೆಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಸ್ಪೂನಿಂದ ಅಚ್ಚ ಖಾರ ಹಾಕ್ಕೋತಾ ಇದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ನೋಡಿ ಇದಕ್ಕೆ ನಾನು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಈ ಹಾಗಲಕಾಯಿ ಚಟ್ನಿಗೆ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ, ಅಂದ್ರೆ ನಮ್ಮ ಕಹಿ ಅನ್ನೋದು ಬರೋದಿಲ್ಲ. ಇಲ್ಲಿ ನಾನು ಒಂದಿಷ್ಟು ಅದ್ರ ಜೊತೆ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೋದ್ರಿಂದ ಹಾಗಲಕಾಯಿಲಿರೋ ಕಹಿ ಅಂಶ ಕಡಿಮೆ ಆಗುತ್ತೆ. ಹಾಗೆ ಒಂದಿಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದಿಷ್ಟು ನಾನು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆನೇ ಹಾಕಿಬಿಟ್ಟು ಇದನ್ನು ನಮ್ಗೆ ತರಕಾರಿ ಬೇಕಂದ್ರೆ ಆ ಥರ ರುಬ್ಕೋಬೋದು, ಇಲ್ಲ ಸಣ್ಣ ಬೇಕಂದ್ರೆ ಆ ಥರ ರುಬ್ಕೋಬೋದು. ನೋಡಿ ನಾನಿಲ್ಲಿ ತರಕಾರಿಯಾಗಿ ರುಬ್ಕೊಂಡಿದ್ದೀನಿ. ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ಸ್ವಲ್ಪ ಗುರಾಳ್ ಪುಡಿ ಯೂಸ್ ಮಾಡ್ತೇವೆ. ಹಾಗಾಗಿ ಸ್ವಲ್ಪ ಸಣ್ಣ ಆದಮೇಲೆ ನಾವು ಈ ಥರ ಗುರಾಳ್ ಪುಡಿನ ಅದ್ರ ಜೊತೆ ಒಂದು ಸ್ಪೂನ್ ಸೇರಿಸ್ಬಿಟ್ಟು ಇನ್ನೊಂದು ಸರಿ ರುಬ್ಕೊಂಡ್ಬಿಟ್ಟು ನೋಡಿ ಇವಾಗ ಹಾಗಲಕಾಯಿ ಚಟ್ನಿ ಅನ್ನೋದು ರೆಡಿ ಆಯಿತು. ಈ ಚಟ್ನಿ ನಾವು ಒಂದು ವಾರ ಇಟ್ಟರು ಏನು ಕೆಡೋದಿಲ್ಲ. ಇದು ನೋಡಿ ಚಟ್ನಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಹಾಗಾಗಿದೆ. ಇದು ಹಾಗಲಕಾಯಿ ಚಟ್ನಿ ಅಂತ ಅನಿಸೋದೇ ಇಲ್ಲ, ಯಾಕಂದ್ರೆ ಈ ಚಟ್ನಿ ಸ್ವಲ್ಪನೂ ಕಹಿ ಬಂದಿಲ್ಲ. ಹಾಗಾಗಿ ಈ ಥರ ಒಮ್ಮೆ ಹಾಗಲಕಾಯಿ ಚಟ್ನಿ ಮಾಡಿ ನೋಡಿ, ಸುಟ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.